ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಬೆಳಗ್ಗೆ ನಿಮಗೆ ಒಂದು ಒಳ್ಳೆ ಸೂಪರ್ ಆಗಿರೋವಂಥ ಕ್ಯೂಟ್ ಆಗಿರೋವಂಥ ವ್ಯೂನ ತೋರಿಸೋಣ ಅಂತ. ಲೆಟ್ಸ್ ಗೋ. ಎಸ್, ಎಲ್ಲಿದ್ದೀವಿ ನಾವು? ನಾವಾಗಲೇ ಊರಿಗೆ ಬಂದಿದ್ದೀವಿ. ನಿನ್ನೆ ಸಂಜೆ ಬಂದ್ವಿ ಊರಿಗೆ. ಆ್ಯಕ್ಚುಲಿ ಒಂದು ಮಂತಿಂದ ಪ್ಲ್ಯಾನ್ ಇತ್ತು ಊರಿಗೆ ಹೋಗೋಣ ಅಂತ. ಸೊ ಇವಾಗ ಟೈಮ್ ಆಗಿದೆ, ಮಳೆನೂ ಫ್ರೀ ಕೊಟ್ಟಿದೆ ನಮಗೋಸ್ಕರ, ಹೋಗಿ ಬನ್ನಿ ಮಕ್ಕಳ ಅಂತ. ಹಾಗಾಗಿ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಲ್ಲ ಬೆಳಗ್ಗೆ ವೆದರು. ಇವಾಗ ಟೈಮ್ ಆಗಲೇ 7 ಗಂಟೆ ಆಗಿದೆ. ಆ್ಯಕ್ಚುಲಿ ಇಬ್ಬರು ಮಕ್ಕಳು ನೆನ್ನೆಲ್ಲ ಫುಲ್ಲು ಕಾರಲ್ಲಿ ಬಂದಿದ್ದು ಪ್ಯಾಕ್ ಆಗಿ ಬಂದಿದ್ರಲ್ಲ, ಸುಸ್ತಾಗಿರ್ತಾರೆ, ಮಲ್ಕೊಳ್ತಾರೆ ಆರಾಮಾಗಿ ಅಂದ್ಕೊಂಡು ಮಲಗಿಸಿದ್ರೆ 5 ಗಂಟೆಗೆ ಎದ್ದು ಕೂತ್ಕೊಳ್ಳೋದ. ರಾತ್ರಿನೂ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ. ಇವಾಗ್ಲೂ ಬೇಗ ಎದ್ದಿದ್ದಾರೆ. ಸೊ ಹಾಗಾಗಿ ನಾವು ಬೇಗನೆ ಎದ್ದಿದ್ದಾಯಿತು, ಬೇಗನೆ ಬೆಳಕಾಗಿತ್ತು. ಹಾಗಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ರೌಂಡ್ ವಾಕ್ ಹೋಗೋಣ ಅಂತ ಬಂದೆ. ಸ್ವಲ್ಪ ವೆದರ್ ಕೂಡ ಇನ್ನೂ ತಣ್ಣ ಇದೆ. ಇನ್ಮೇಲೆ ಬಿಸಿಲು ಬರಬಹುದು, ಇಲ್ಲ ಮಳೆನೇ ಆದರೆ ಕಷ್ಟ. ಪಾಪ ಮಕ್ಳುಗಳಿಗೂ ಎಲ್ಲ ಆಚೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ನೋಡೋಣ ದಿನ ಹೇಗೆ ಹೋಗುತ್ತೆ ಅಂತ. ನೀವು ನಮ್ಮ ಜೊತೆ ಇರಿ, ಈ ವ್ಲಾಗ್ನ ಖಂಡಿತ ಎಂಜಾಯ್ ಮಾಡ್ತೀರಾ. ಅಲ್ಲಿ ತನಕ ನಿನ್ನೆ ಜರ್ನಿದು ಕೆಲವೊಂದು ಬೈಟ್ಸ್ಗಳನ್ನ ಕ್ಯಾಪ್ಚರ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಬರೋಣ. ನನ್ನ ಇಬ್ಬರು ಮಕ್ಕಳಿಗಂತೂ ಕಾರಲ್ಲಿ ಹೋಗೋದು ಅಂದರೆ ಫುಲ್ ಮಜಾ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಎಲ್ಲ ಕಡೆ ನೋಡಿಕೊಂಡು ಆಟ ಆಡಿಕೊಂಡು ಅವ್ರನ್ನ ಹಿಡಿಯೋದೇ ಒಂದು ಕಷ್ಟ. ಇನ್ನು ಮಕ್ಕಳು ಒಂದು ವಾರಕ್ಕೆ ಹೋಗ್ತಾ ಇರೋದ್ರಿಂದ ನಾವು ತುಂಬಾ ಲಗೇಜ್ಗಳನ್ನ ತೊಗೊಂಡು ಹೋಗೋದಿತ್ತು. ಮಕ್ಳುಗಳ್ದೇ 2 ಬ್ಯಾಗ್ ಆಗಿಬಿಟ್ಟಿತ್ತು. ಮತ್ತು ಅವ್ರದ್ದು ಆಟ ಸಾಮಾನುಗಳು, ಡೈಪರ್ಗಳು, ಅವ್ರ ಫುಡ್ ಆಗಿರ್ಬೋದು, ನನ್ನ ಡ್ರೆಸ್ಸಸ್ಸು. ಯಾಕಂದರೆ ಇನ್ ಕೇಸ್ ಮಳೆ ಬಂದರೆ ಆಮೇಲೆ ಬಟ್ಟೆ ಒಣಗೋದಿಲ್ಲ, ಅದೊಂದು ಕಷ್ಟ ಆಗೋಗಿದೆ. ಇನ್ನು ಲಾಂಗ್ ಜರ್ನಿ ಆಗಿರೋದ್ರಿಂದ ಮಧ್ಯದಲ್ಲೇ ಒಂದು ಗ್ಯಾಪ್ ಕೊಟ್ಬಿಟ್ಟು ಮಕ್ಕಳಿಗೆ ಊಟ ಮಾಡಿಸ್ಕೊಳ್ತಾ ಇದ್ದೀವಿ. ಯಾಕಂದರೆ ಇನ್ನೂ ಹೋಗೋದು ತುಂಬ ಲೇಟ್ ಆಗುತ್ತೆ, ಅಲ್ಲಿ ತನಕ ಹೊಟ್ಟೆ ಹಸ್ಕೊಂಡಿರಲ್ಲ ಅಂದ್ಬಿಟ್ಟು ಅವ್ರಿಗೆ ಒಂದು ರೌಂಡ್ ತಿನ್ನಿಸಿದ್ವಿ. ತಿನ್ನಿಸಾದ್ಮೇಲೆ ನಮ್ಮ ಪಾಪು ಅಂತೂ ಆರಾಮಾಗಿ ಮಲ್ಕೊಂಡ್ಳು. ಅವಳಿಗೋಸ್ಕರ ಅಂತ ನಾನು ಕ್ಲೀನಾಗಿ ಬೆಡ್ ಥರ ರೆಡಿ ಮಾಡಿದ್ದೆ. ಬ್ಯಾಗ್ಗಳನ್ನೇ ಜೋಡಿಸಿ ಅದ್ರ ಮೇಲೆ ಬೆಡ್ಡೆಲ್ಲ ಹಾಕಿ ಬೆಡ್ಶೀಟ್ ಹಾಕಿ ಕ್ಲೀನಾಗಿ ಕವರ್ ಮಾಡಿದ್ದೆ. ಆರಾಮಾಗಿ ಮಲ್ಕೊಂಬಂದ್ಲು. ಯಾರಿಗೆಲ್ಲ ಮಲಗಬೇಕನ್ಸುತ್ತೆ ಆವಾಗ ಅವರು ಈ ಕಡೆ ಬಂದು ಶಿಫ್ಟ್ ಆಗೋರು, ಆ ಥರ. ಸೊ ಹೀಗೆ ಆರಾಮಾಗಿ ಬಂದ್ವಿ. ಏನು ಇಕ್ಕಟ್ಟಂತ ಏನು ಅನ್ನಿಸ್ಲಿಲ್ಲ. ತುಂಬಾ ಲಗೇಜ್ ಎಲ್ಲ ತೊಗೊಂಡಿದ್ವಿ. ಹೇಳಬೇಕಂದ್ರೆ ಹೇಗೆ ಬಂದ್ವಿ ಅಂತ ಗೊತ್ತೇ ಆಗಲಿಲ್ಲ. ತುಂಬ ಚೆನ್ನಾಗಿ ಆರಾಮಾಗಿ ಬಂದ್ವಿ. ನೋಡ್ಕೊಂಬಂದ್ರಿ ಎಲ್ಲ ಕಾರ್ ಜರ್ನಿನ. ಇವಾಗ ಬನ್ನಿ, ಇಬ್ಬರು ಎದ್ದಿದ್ದಾರೆ, ಹಾಗಾಗಿ ಒಂದು ರೌಂಡ್ ವಾಕ್ ಮಾಡಿಸ್ತಾ ಇದ್ವಿ. ಊರಿನಲ್ಲಿ ದಿನಚರಿ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಬೋದು. ಬೆಳಗ್ಗೆನೇ ಎದ್ದು ಅಪ್ಪ ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ನೀಟ್ ಮಾಡ್ತಾ ಇದ್ದಾರೆ ಅಂಗಳನ. ಯಾಕಂದರೆ ಅದು ತುಂಬ ಕಳೆ ಎಲ್ಲ ಬಂದು ನಡೆದಾಡೋದಕ್ಕೆ ಕಷ್ಟ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಹಾಗೆ ಬಿಸಿಲಲ್ಲಿ ವಾಕ್ ಮಾಡ್ತಾಯಿದ್ವಿ. ಇನ್ನು ಕಾಫಿ ಗಿಡದಲ್ಲೂ ಕೂಡ ಕಾಯಿಗಳು ಎಲ್ಲ ಆಗಲೇ ಬಂದಿದ್ವು. ಸೊ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇರುತ್ತೆ, ಯಾರೆಲ್ಲ ನೋಡಿಲ್ಲ ನೋಡ್ಕೋಬೋದು ಕಾಫಿ ಗಿಡನ. ಓಕೆ, ಬಂದ್ವಿ ನಾವು ಮತ್ತೆ. ಟೈಮ್ ಆಗಲೇ 4 ಗಂಟೆ ಆಗಿದೆ. ನಮ್ಮದು ಊಟನೂ ಆಗಿದೆ. ಬೆಳಗ್ಗೆಯಿಂದ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಟೈಮೇ ಆಗಲಿಲ್ಲ. ಬೆಳಗ್ಗೆ ನಿಮ್ಮ ಹತ್ರ ಮಾತಾಡಿ ಹೋಗಿದ್ದಷ್ಟೇ ಆಯಿತು. ಮಳೆ ಬೇರೆ ಶುರು ಆಯಿತು. ಬಿಸಿಲು ಹಾಗೆ ಬಂತು, ಮಳೆನೂ ಹಾಗೆ ಶುರು ಆಯಿತು. ಮನೆ ಅಂಗಳ ಎಲ್ಲ ಕೆಸರು ಆಯಿತು. ಸೊ ಈ ಥರ ಆಗಿ ನಾವು ಆಚೆ ಹೋಗ್ದಂಗಾಗಿ ಮನೇಲೇ ಕುತ್ಕೊಂಡ್ಬಿಟ್ವಿ, ಮಲಗಿದ್ವಿ, ಆಟ ಆಡಿದ್ವಿ, ಊಟ ಮಾಡಿಸಿದ್ವಿ. ಆಡೋಷ್ಟೊತ್ತಿಗೆ ಟೈಮು 4 ಗಂಟೆ ಆಗೇ ಹೋಯ್ತು. ಸೊ ಚಳಿ ನಮಗೆ ಇವತ್ತು ಚಳಿ ಆಗ್ತಾಯಿದೆ. ಸೊ ಹಾಗಾಗಿ ಮತ್ತೆ ಹೋಗಿ ಮಲ್ಕೊಳ್ತೀವಿ ನಾವು ಪಾಪ ಇಬ್ರು. ಹೌದು, ಬಾಯ್, ಮಲ್ಕೊಂಡ್ಬರ್ತೀವಿ ನಾವು. ಓಕೆ, ನಾವು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರ್ತೀವಿ, ಸಂಜೆ ಸಿಗ್ತೀವಿ. ಕರೆಂಟ್ ಕೂಡ ಇರಲಿಲ್ಲ, ಈಗ ಬಂದಿದೆ. ಅದಕ್ಕೋಸ್ಕರ ಲೇಟಾಗಿ ಸ್ನಾನ ಗೀನ ಎಲ್ಲ ಆಯಿತು. ಯಾಕಂದರೆ ಗೀಸರ್ ಇರೋದ್ರಿಂದ ಕರೆಂಟ್ನೇ ಕಾಯಬೇಕಾಗಿತ್ತು. ಕರೆಂಟ್ ಬಂದಿದ್ದು ಲೇಟಾಗಿ ನಮ್ಮದು ಸ್ನಾನ ಗೀನ ಎಲ್ಲ ಲೇಟ್ ಆಯಿತು. ಸೊ ಈ ಥರ ಇದೆ ನಮ್ಮದು ಇವತ್ತಿನ ದಿನ. ಏನು ಅವಳನ್ನ ತೋರಿಸ್ಬೇಕಂತೆ.
ಸೊ ಈ ಥರ ಮಳೆ ಬರ್ತಾ ಇದೆ. ನಾವು ಸ್ವಲ್ಪ ಹೊತ್ತು ಮಲಗಿದ್ದು ಬರ್ತೀವಿ, ಬನ್ನಿ ರೂಮಿಗೆ ಹೋಗೋಣ. ಬಟ್ಟೆಗಳೆಲ್ಲ ನೋಡಿ ಒಳಗಡೆನೇ ಒಣಗಾಕಿದ್ದಾಯಿತು, ಟವಲ್ ಗಿವಲೆಲ್ಲ ಏನೂ ಮಾಡೋಕ್ಕಾಗಲ್ಲ. ಮತ್ತು ನೈಟೆಲ್ಲ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಇದು ಮಾರನೇ ದಿನದ್ದು ವ್ಲಾಗ್ ಆಗಿರುತ್ತೆ. ಒಂದಿನ ಹೇಗೆ ಕಳೀತು ಗೊತ್ತೇ ಆಗಲಿಲ್ಲ. ಇವತ್ತಂತೂ ಫುಲ್ ಬಿಸಿಲಿರೋದ್ರಿಂದ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಅಪ್ಪ ಮಕ್ಕಳಿಗೆ ಎಣ್ಣೆ ಹಚ್ಚೋದಕ್ಕೆ ಅಂತ ಕೂತಿದ್ದಾರೆ. ಬಿಸಿಲು ಬಂದ್ರೇ ಇಲ್ಲೆಲ್ಲ ಕೆಲಸಗಳಾಗೋದು. ಚೆನ್ನಾಗಿ ಬಿಸಿಲು ಬಂದಿದೆ. ಒಳಗಡೆ ಹೋಗಿ ಮಕ್ಕಳಿಗೆ ಎಣ್ಣೆ ಹಚ್ಚೋದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊಂಬರೋಣ, ಯಾಕಂದರೆ ಫುಲ್ ಗಟ್ಟಿಯಾಗಿಬಿಟ್ಟಿದೆ. ಲೆಟ್ಸ್ ಗೋ. ರೊಟ್ಟಿಗೆ ಪ್ರಿಪ್ರೇಷನ್ ನಡೀತಾ ಇದೆ. ಅಲ್ಲಿ ಸಾಗು ರೆಡಿ ಇದೆ. ಸಾಕು, ಆಲ್ಮೋಸ್ಟ್ ಕರಗಿದೆ. ಸಾಕು, ಇಷ್ಟು ಬಂದರೆ ಆಚೆ ಬಿಸಿಲಿದೆ, ಆಚೆ ಇಟ್ಕೊಂಡ್ರೆ ಕರ್ಗೋಗುತ್ತೆ. ಮಕ್ಕಳದೊಂದು ಸ್ನಾನ ಮುಗಿದ್ಬಿಟ್ರೆ ನಮ್ಮ ಮನೇಲಿ ಅರ್ಧ ಕೆಲಸ ಮುಗ್ದಂಗೆ. ಆಮೇಲೆ ನಾವು ಏನಾದರೂ ನಿಧಾನಕ್ಕೆ ಮಾಡ್ಕೋಬೋದು ಕೆಲಸಗಳನ್ನ. ಇನ್ನು ನೋಡಿ, ಊರಲ್ಲಿ ಬೆಳಕಾದರೆ ಬಿಸಿಲು ಬಂದರೆ ಹೇಗೆ ಕಾಣುತ್ತೆ ಅಂತ ಈ ಥರ ನೋಡ್ಬೋದು. ತುಂಬಾ ಸುಂದರವಾಗಿ ಕಾಣುತ್ತೆ. ಓಕೆ, ಇವಾಗ ಚೆನ್ನಾಗಿ ಬಿಸಿಲು ಬರ್ತಾಯಿದೆ ಮನೆಗೆ, ಹಾಗಾಗಿ ಸ್ವಲ್ಪ ಆಚೆ ಬಂದೆ. ಸದ್ಯ ಇದೇ ಥರ ಬಿಸಿಲಿದ್ರೆ ಸಾಕು, ಮಕ್ಕಳು ಸ್ವಲ್ಪ ಆರಾಮಾಗಿ ಆಟ ಆಡ್ಬೋದು. ಸ್ವಲ್ಪ ಆಚೆಗೆ ಕರ್ಕೊಂಬರ್ಬೋದು, ಇಲ್ಲಾಂದರೆ ಮನೆ ಒಳಗಡೆನೇ ಸೇರ್ಕೋಬೇಕಾಗುತ್ತೆ. ಹಿಂಗೆ ಬಂದರೆ ಅಟ್ಲೀಸ್ಟ್ ಒಂಚೂರು ಅಲ್ಲಿ ಇಲ್ಲಿ ತೋಟ ಗದ್ದೆ ಹತ್ರ ಎಲ್ಲ ಓಡಾಡಿಸ್ಬೋದು, ಸ್ವಲ್ಪ ಅವ್ರಿಗೂ ಖುಷಿ ಆಗುತ್ತೆ. ಸೊ ಇವಾಗ ಏನು ಮಾಡೋಣ ಅಂದರೆ ಕ್ವಿಕ್ಕಾಗಿ ಹೋಗಿ ಹೋಮ್ ಟೂರ್ ಮಾಡ್ಕೊಂಬರೋಣ. ಯಾಕಂದರೆ ಈ ಮನೆ ಕಂಪ್ಲೀಟ್ ಆದಮೇಲಿಂದ ಈ ಮನೆನ ನಿಮಗೆ ತೋರಿಸೇ ಇಲ್ಲ. ಮುಂಚೆ ಕೆಲವೊಂದು ವ್ಲಾಗ್ಗಳಲ್ಲಿ ತೋರಿಸಿದ್ದೆ, ಅದಿನ್ನೂ ಅರ್ಧಂಬರ್ಧ ಕಂಪ್ಲೀಟ್ ಆಗಿತ್ತು, ಪೂರ್ತಿ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಇದು ಅಷ್ಟೇ ಕಂಪ್ಲೀಟ್ ಆಗಿದೆ, ಬಟ್ ಇಂಟೀರಿಯರ್ ಎಲ್ಲ ಏನೂ ಮಾಡಿಸಿಲ್ಲ. ಆಮೇಲೆ ಈಗ ಇಂಟೀರಿಯರ್ ಮಾಡಿಸೋದಕ್ಕೂ ಆಗೋದಿಲ್ಲ, ಯಾಕಂದರೆ ಮಕ್ಕಳಿರೋದ್ರಿಂದ ಬಿಟ್ಟು ಯಾರೂ ಬರೋದಕ್ಕಾಗಲ್ಲ ಇಲ್ಲಿ ಇದ್ದು ನೋಡ್ಕೊಳ್ಳೋದಕ್ಕೆ. ಇನ್ನು ಮಕ್ಕಳನ್ನ ಇಟ್ಕೊಂಡು ಇಲ್ಲಿ ಇಂಟೀರಿಯರ್ ಮಾಡಿಸೋದಕ್ಕಾಗಲ್ಲ, ಹಾಗಾಗಿ ಅದು ಹಾಗೆ ಪೆಂಡಿಂಗ್ ಇದೆ. ಸಾಮಾನುಗಳೆಲ್ಲ ಇಟ್ಕೊಳ್ಳೋದಕ್ಕೆ ಏನೂ ಫೆಸಿಲಿಟಿ ಇಲ್ಲ, ಇಲ್ಲಾಂದ್ರೆ ಅಲ್ಲಲ್ಲೇ ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಏನು ಅಂದ್ಕೋಬೇಡಿ. ಸೊ ಬನ್ನಿ ಕ್ವಿಕ್ಕಾಗಿ ಹೋಮ್ ಟೂರ್ ಮಾಡ್ಕೊಂಬರೋಣ. ಇನ್ನು ನಮ್ಮ ಮನೆ ಎಂಟ್ರೆನ್ಸಿಂದ ಈ ಥರ ಕಾಣುತ್ತೆ, ಅಂದರೆ ಗೆಸ್ಟ್ಗಳು ಬರಬೇಕಾದ್ರೆ ಈ ಥರ ಕಾಣುತ್ತೆ. ವಾಟರ್ ಟ್ಯಾಂಕೆಲ್ಲ ಇಲ್ಲೇ ಇಟ್ಟಿದ್ದೀವಿ, ಯಾಕಂದರೆ ಕೆಳಗಡೆಯಿಂದ ನೀರು ಬರುತ್ತೆ, ಹಾಗಾಗಿ ಇಲ್ಲಿ ಮಾಡಿದ್ರೇ ವಾಟರ್ ಟ್ಯಾಂಕು ಕರೆಕ್ಟಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಮಾಡಿಸ್ಕೊಂಡಿದ್ದೀವಿ. ಇದು ಆ್ಯಕ್ಚುಲಿ ಏನಂದರೆ ಇಷ್ಟೇ ಪೋರ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದು, ಜಸ್ಟ್ ಇಷ್ಟು ಮುಂದಕ್ಕೆ. ಇದು ಎಕ್ಸ್ಟೆಂಡೆಡ್ ಪೋರ್ಷನ್ನು, ಯಾಕಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಗಲಾಟೆ ಮಾಡಿ, ಇಲ್ಲ ನಮ್ಗೆ ಬಂದರೆ ನಮಗೆ ಸಪ್ರೇಟ್ ಒಂದು ರೂಮ್ ಬೇಕು, ಬಾತ್ರೂಮ್ ಬೇಕು, ನಾವಿರೋದಕ್ಕೆ ಸ್ಪೇಷಿಯಸ್ ಆಗಿ ಸ್ವಲ್ಪ ಜಾಗ ಬೇಕು ಅಂತ ಹೇಳಿ ಗಲಾಟೆ ಮಾಡಿ ಇದನ್ನು ಮಾಡಿಸ್ಕೊಂಡಿರೋದು. ಇದು ಈ ಪೋರ್ಷನ್ನು ರೂಮ್ ಬರುತ್ತೆ, ಈ ಕಡೆಯಿಂದ ಫುಲ್ ಆ ಥರ. ಸೊ ಬನ್ನಿ ಒಳಗಡೆ ಹೋಗಿ ಯಾವ ಥರ ಇದೆ ಏನು ಅಂತ ನೋಡ್ಕೊಂಬರೋಣ. ಅಮ್ಮ ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದಾರೆ. ಸೊ ಫ್ರಂಟ್ ಸೈಡ್ ಈ ಥರ ಕಾಣುತ್ತೆ. ಆ್ಯಕ್ಚುಲಿ ಊರುಗಳಿರೋ ಮನೆಗಳೆಲ್ಲ ಹೇಗಂದರೆ ಮುಂದೆ ಒಂದು ಡೋರು ಹಿಂದೆ ಒಂದು ಡೋರ್ ಇರುತ್ತೆ. ಸೊ ಇದು ಫ್ರಂಟ್ ಗೇಟ್ ಅಲ್ಲ, ಫ್ರಂಟ್ ಡೋರೇನೆ, ಗೇಟ್ ಮಾಡಿಸಿಲ್ಲ. ಸೊ ಯಾರೂ ಓಡಾಡೋದಿಲ್ಲ, ಹಾಗಾಗಿ ಇನ್ನು ಅಪ್ಪ ಅಲ್ಲಿ ಪಾಪುಗಳಿಗೆ ಎಣ್ಣೆ ಹಚ್ತಾ ಇದ್ದಾರೆ, ಎಣ್ಣೆ ಸ್ನಾನಕ್ಕೋಸ್ಕರ. ಬಿಸಿಲು ಬಂದಿದೆ ಅಂತ ಬಿಸಿಲಲ್ಲಿ ಹಾಕ್ಕೊಂಡು. ಸೊ ಈ ಥರ ಇದೆ ಎಂಟ್ರೆನ್ಸ್. ಬನ್ನಿ ಒಳಗಡೆ ಹೋಗೋಣ. ಸೊ ಇದು ಎಂಟ್ರೆನ್ಸ್. ಒಳಗಡೆ ಬರ್ತಿದ್ದಂಗೆ ಸ್ಟಾರ್ಟಿಂಗಲ್ಲಿ ಹಾಲ್ ಸಿಗುತ್ತೆ. ಇಲ್ಲಿ ಟಿ ವಿ ಕ್ಯಾಬಿನೆಟ್ ಥರ ಮಾಡಿದಾರಷ್ಟೇ, ಇನ್ನು ಟಿ ವಿ ತಂದು ಹಾಕಬೇಕು. ಸೊ ಸಿಂಪಲಾಗಿ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು 25-30 ವರ್ಷದ ಹಳೆ ಚೇರ್ಗಳು. ನಮ್ಮ ತಾತ ಅಜ್ಜಿ ಯೂಸ್ ಮಾಡ್ತಿದ್ದು. ಸೊ ಹಾಗಾಗಿ ಕ್ಲೀನಾಗಿ ಪೇಂಟ್ ಮಾಡಿ ಇಟ್ಟಿದ್ದಾರೆ. ಇದರಲ್ಲೇ ಕೂತ್ಕೊಳ್ಳೋದಕ್ಕೆ ಇನ್ನೂ ಚೆನ್ನಾಗಿ ವರ್ಕಿಂಗ್ ಕಂಡೀಷನಲ್ಲಿದೆ. ಸೊ ಅಲ್ಲಿಂದ ಬರ್ತಾ ಒಳಗಡೆ ಬಂದರೆ ಫಸ್ಟು ರೂಮ್ ಸಿಗುತ್ತೆ. ಪಾಪು ಮಲಗಿದ್ದಾಳೆ.
ಸೊ ಈ ಥರ ಇದೆ. ಈ ರೂಮು ಮತ್ತು ಹಾಲ್ನ ನಾವೇನೂ ಆಲ್ಟ್ರು ಮಾಡಿಲ್ಲ. ಜಸ್ಟ್ ಮಣ್ಣಿನ ಗೋಡೆ ತೆಗೆದ್ಬಿಟ್ಟು ನೀಟಾಗಿ ಪ್ಲಾಸ್ಟ್ರಿಂಗ್ ಮಾಡಿ ಪೇಂಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇಲ್ಲೊಂದು ಏನಾದರೂ ಶೆಲ್ಫ್ಸ್ ಥರ ಮಾಡಿ ಕ್ಲೋಸಿಂಗ್ ಮಾಡಿಸ್ಬೇಕು, ಅದೊಂದು ಪೆಂಡಿಂಗ್ ಇದೆ. ಇದು ಹಳೇ ಸ್ಟೋರೇಜ್ ಇದು. ಸೊ ಎಲ್ಲ ಇಟ್ಕೊಂಡಿದ್ದೀವಿ. ಇದು ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ಫ್ಯಾನ್ ಇಲ್ಲ ಹಾಕ್ಕೊಂಡಿದ್ದೀವಿ, ಟೇಬಲ್ ಫ್ಯಾನ್ನ. ಸೊ ಇದು ಇಷ್ಟು. ಈ ಪಾರ್ಟ್ ಮಾತ್ರ ಹೇಗಿತ್ತೋ ಅಜ್ಜಿ ತಾತ ಮನೆ ಹಾಗೆ ಉಳಿಸ್ಕೊಂಬಂದಿದ್ದೀವಿ. ಈ ಮೆಟ್ಲು ಕೂಡ 2 ಮೆಟ್ಲು ಹತ್ತೋ ಥರ. ಆಮೇಲೆ ಹೇಳಬೇಕಂದ್ರೆ ಇದು ಕಿಟಕಿಗಳು ಆ ಕಡೆ ಕಡೆ ಇದು ಕೂಡ ಹಾಗೆ ಉಳಿಸ್ಕೊಂಡಿದ್ದೀವಿ. ಈ ಗೋಡೆ ಇಷ್ಟು ಬಿಟ್ಟು ಇದು ನಮ್ಮ ಅಜ್ಜಿ ತಾತ. ಓಕೆನಾ. ಇದು ಬಿಟ್ಟು ಇಲ್ಲೆಲ್ಲ ಹಾಲು ಬೇರೆ ಬೇರೆ ಥರ ಇತ್ತು, ಇದು ಚೇಂಜ್ ಮಾಡ್ಕೊಂಡಿದ್ದೀವಿ. ಇವಾಗ ಇದು ನಡ್ಮನೆ ಆಗಿದೆ. ಸೊ ಈ ಕಡೆಯಿಂದ ಬರ್ತಾ ಲೆಫ್ಟಲ್ಲಿ ಕಿಚನ್ ಆಗಿದೆ. ಎಲ್ಲ ಅಲ್ಲಲ್ಲಲ್ಲೇ ಐಟಮ್ಸ್ಗಳು ಬಿದ್ದಿದೆ. ಇದು ದೇವ್ರ ಮನೆ. ಸೊ ಈ ಥರ ಮಾಡಿಸ್ಕೊಂಡಿದ್ದೀವಿ ಸಿಂಪಲ್ಲಾಗಿ. ಚೆನ್ನಾಗೇನೋ ಬಂದಿದೆ, ಆದರೆ ಫಿನಿಷಿಂಗ್ ಮಾತ್ರ ಯಾವುದೂ ನೀಟಾಗಿ ಆಗಿಲ್ಲ. ಅದೊಂದು ಯಾಕಂದರೆ ನಾವು ಯಾರೂ ಇರಲಿಲ್ಲ, ಹಾಗಾಗಿ ಅವ್ನಿಗೆ ಹೆಂಗೆ ಬೇಕೋ ಹಾಗೆ ಮಾಡಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇನ್ನು ತರಕಾರಿ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಇನ್ನೂ ಏನೂ ಕಂಪ್ಲೀಟ್ ಆಗಿಲ್ಲ. ಇಲ್ಲೆಲ್ಲ ಸ್ಟೋರೇಜ್ ಥರ ಕಂಪಾರ್ಟ್ಮೆಂಟ್ ಮಾಡಿಸ್ಕೊಳ್ತೀವಿ, ಬಟ್ ಸದ್ಯಕ್ಕೆ ಈಗ ಇಲ್ಲ ಅಷ್ಟೇ. ಸೊ ಹಾಲು ಇಷ್ಟು ದೊಡ್ಡದಾಗಿದೆ. ಆರಾಮಾಗಿ ಮಕ್ಕಳಿಗೂ ಕೂಡ ಇಲ್ಲೆಲ್ಲ ಆಟ ಆಡೋಕ್ಕೆ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಈ ಥರ ಬಂದರೆ ಇದು ಬತ್ಲು ಮನೆ. ತುಂಬ ಸ್ಪೇಷಿಯಸ್ ಆಗಿ ಮಾಡ್ಕೊಂಡಿದ್ದೀವಿ ನೋಡಿ. ಫುಲ್ ಅಲ್ಲಿ ತನಕನೂ ಕೂಡ ಇದೆ. ಸೊ ಇದು ಹಾಕ್ತಿದ್ದಂಗೆ ಒಳಗಡೆ ಬರ್ತಾ ನಾನು ಹೇಳಿದ್ನಲ್ಲ ಎಕ್ಸ್ಟೆಂಡ್ ಮಾಡಿಸ್ಕೊಂಡ್ವಿ ಅಂತ. ಸೊ ಈ ರೂಮು ನಾವು ಎಕ್ಸ್ಟೆಂಡ್ ಮಾಡಿಸ್ಕೊಂಡಿದ್ದು. ರೂಮ್ ತುಂಬ ವಿಶಾಲವಾಗಿದೆ. ಮಂಚ ಹಾಕಿ ಕೂಡ ಇಲ್ಲೊಂದು ಬೀರು ಏನಾದರೂ ಇಟ್ಕೋಬೋದು, ಮತ್ತು ಇಲ್ಲೆಲ್ಲ ಜಾಗ ಇದೆ. ಆಮೇಲೆ ಇಲ್ಲೂ ಕೂಡ ಅಷ್ಟೇ ಬತ್ಲು ಮನೆ ತುಂಬಾ ವಿಶಾಲವಾಗಿ ಮಾಡಿಸ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿಗೆ ಲೈಟಿನ ಫೆಸಿಲಿಟಿನ ಬೇಡ. ಈ ಥರ ಶೀಟ್ ಹಾಕಿಸ್ಕೊಂಡಿರೋದ್ರಿಂದ 24 ಗಂಟೆ ಬೆಳಕಿದ್ದೇ ಇರುತ್ತೆ. ರಾತ್ರಿ ಕೂಡ ಅಷ್ಟೇ ಚಂದ್ರ ಇತ್ತು ಅಂದರೆ ಆರಾಮಾಗಿ ಬಂದು ಯೂಸ್ ಮಾಡ್ಕೋಬೋದು, ಅಷ್ಟು ಬೆಳಕಿದ್ದೇ ಇರುತ್ತೆ. ಇದಿನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ನನ್ನ ಹಸ್ಬೆಂಡು ಬೇರೆ ಏನೋ ಐಡಿಯಾ ಇದೆ, ಸೊ ಹಾಗಾಗಿ ಅರ್ಧಂಬರ್ಧ ಹಾಗೆ ಬಿಟ್ಟಿದ್ದೀವಿ. ಸೊ ಅಲ್ಲಿಂದ ಇಲ್ಲಿ ತನಕ ಇದೆ, ತುಂಬ ವಿಶಾಲವಾಗಿ ಮಾಡಿಸಿದ್ದೀವಿ. ಇಲ್ಲಿ ಬೇರೆ ಏನೇನೋ ಐಡಿಯಾ ಮಾಡಿಸಿ ಎಲ್ಲ ನೋಡಿ ಅಲ್ಲೆಲ್ಲ ಹಾಗಾಗಿ ಬಿಟ್ಬಿಟ್ಟಿದ್ವಿ. ಎಲ್ಲ ಮಾಡಿಸ್ಬೇಕಿನ್ನೂ ಅರ್ಧಂಬರ್ಧ ಕೆಲಸದ ಐಟಮ್ಸ್ಗಳು ಕೂಡ ಅಲ್ಲಲ್ಲೇ ಬಿದ್ದುಬಿಟ್ಟಿದೆ. ಸದ್ಯಕ್ಕೆ ಈಗೇನು ನಾವು ಇದಕ್ಕೆ ಕೈ ಹಾಕೋದಿಲ್ಲ. ಸೊ ಇಲ್ಲಿಂದ ಬಂದರೆ ಇಲ್ಲಿ ಹಿಂದ್ಗಡೆ ಡೋರು, ಬಟ್ ಇದು ಹಿಂದೆ ಡೋರ್ ಅಂತ ಅನಿಸಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಕುತ್ಕೊಂಡು ಪಾರ್ಟಿ ಗೀಟಿ ಮಾಡೋದಕ್ಕೆ ಅಂದ್ಬಿಟ್ಟು ವಿಶಾಲವಾಗಿ ಮಾಡಿಸ್ಕೊಂಡಿದ್ದಾರೆ. ಈ ಕಡೆಯಿಂದ ವ್ಯೂ ಕೂಡ ಚೆನ್ನಾಗಿದೆ, ಹಾಗಾಗಿ ಇಲ್ಲೊಂದು ಟೇಬಲ್ ಏನಾದರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಊಟಕ್ಕಾಗಲಿ ಕೂತ್ಕೊಳ್ಳೋದಕ್ಕೆ, ಟೈಮ್ ಪಾಸ್ ಮಾಡೋದಕ್ಕೆ, ಈವ್ನಿಂಗ್ ಕಾಫಿ ಟೀ ಇಟ್ಕೊಂಡು ಕೂತ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲಿ ವಿಶಾಲವಾಗಿ ಮಾಡಿಸ್ಕೊಂಡಿದ್ದಾರೆ. ಸೊ ಇಲ್ಲೊಂದು ಚಿಕ್ಕದಾಗಿ ಗೇಟ್ ಇದೆ, ಇದು ಹಿಂದ್ಗಡೆ ಪೋರ್ಷನ್ ಆಗುತ್ತೆ. ಸೊ ನಾನು ತೋರಿಸಿದ ಎಂಟ್ರೆನ್ಸು ಆ ಕಡೆ ಇದೆ. ಸೊ ಹಿಂದೆ ಎಷ್ಟು ಜಾಗ ಬಿಟ್ಟಿದ್ದೀವಿ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ಸೊ ಈ ಥರ ಇದೆ. ಇದು ದೊಡ್ಡಪ್ಪ ಅವ್ರ ಮನೆ, ಸ್ವಲ್ಪ ಡಿಸ್ಟೆನ್ಸಲ್ಲೇ ಇದೆ. ಇಲ್ಲಿ ಇವರೇನೋ ಮಾಡ್ತಾ ಇದ್ದಾರೆ ಕೆಲಸ. ಏನು ಮಾಡ್ತಾಯಿದ್ದೀರಾ? ಅವರೇನೋ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಪಾಡಿಗೆ ಅವರು. ಸೊ ನಾವು ಈ ಥರ ಇಲ್ಲಿ ಕಾಣ್ತಾ ಇಲ್ಲ, ಈ ಥರ ಒಲೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಆ ಕಡೆ ಸೈಡಿಗೆ ಮಾಡಿಸ್ಬೇಕು, ನಮ್ಮ ಬತ್ಲು ಮನೆ ಆ ಕಡೆ ಇರೋದ್ರಿಂದ ಆ ಕಡೆ ಸೈಡಿಗೆ ಮಾಡಿಸ್ಬೇಕು ಅಂತ. ಬಟ್ ಅಲ್ಲೇನಂದರೆ ಮಳೆ ಗಾಳಿಗೆ ಆ ಕಡೆಯಿಂದ ಇರಿಸ್ಲು ಬೀಳೋದು ಜಾಸ್ತಿ, ಹಾಗಾಗಿ ಮಾಡಿಸಿದ್ರೆ ಯೂಸ್ ಇಲ್ಲ, ಆರೋಗುತ್ತೆ, ಮತ್ತು ಬೆಂಕಿನೂ ಸಹ ಸರಿಯಾಗಿ ಉರಿಯೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಆ ಕಡೆ ಮಾಡಿಸ್ಲಿಲ್ಲ. ಚಡಾಮ್. ಸೊ ಹೀಗಿದೆ ನಮ್ಮ ಮನೆ ಪರಿಸ್ಥಿತಿ ಇವಾಗ. ಹೋಮ್ ಟೂರ್ ಇಷ್ಟೇ ಸಿಂಪಲ್ಲಾಗಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಊರಲ್ಲೆಲ್ಲ ಮನೆಗಳು ಹೀಗೇ ಇರುತ್ತೆ, ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಓಕೆ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಆಯಿತು ನಮ್ಮದು ಸ್ನಾನ. ಪಾಪು ಫ್ರೆಶ್ ಅಪ್ ಆದಲು, ಕ್ಲೀನಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಆಚೆ ಬಂದಿದ್ದಾಳೆ. ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸೋಣ, ಯಾಕಂದರೆ ತಲೆ ಇನ್ನೂ ಸ್ವಲ್ಪ ಒದ್ದೆ ಇದೆ ಅಲ್ಲ ಪಾಪ, ಅದಕ್ಕೋಸ್ಕರ ಆಚೆ ಬಂದ್ವಿ.
ಅಮ್ಮ ಎಷ್ಟು ಬಿಸಿಲಿದೆಯಮ್ಮ. ಏನಾಯ್ತಾ ಏನಾಯ್ತಾ ಓನಾಯ್ತಾ ಬೇಡ ಮೂಗ್ ತಿನ್ಬೇಕಂತೆ. ಊಟ ಮಾಡು ಅಂದರೆ ಊಟ ಮಾಡೋಕ್ಕಾಗಲ್ಲ. ಈಗ ಮೂಗ್ ತಿಂತೀನಿ ಅಮ್ಮ ಅಂತ ಬಂದಿದ್ದಾಳೆ. ಓಕೆ, ಇದೇನು ಗಿಡ ಅಂತ ಗೊತ್ತಾ? ಏನು ಗಿಡ ಅಂತ ಕಮೆಂಟ್ ಮಾಡಿ ನೋಡೋಣ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಬೇರೆ ವ್ಲಾಗ್ನ ಶುರು ಮಾಡ್ತೀನಿ. ಖಂಡಿತ ಕಂಟಿನ್ಯೂಷನ್ ನೋಡಿ. ಇದು ಸೀಬೆಕಾಯಿ ಗಿಡ ಇದು. ಇದು ಕಾಫಿ ಗಿಡ, ಅದೆಲ್ಲ ಬೋಳು ಮರ. ಚಿಕ್ಕ ಜಿಗ್ ಚಿಕ್ಕ